ಇವತ್ತಿನ ದಿನಮಾನಗಳಲ್ಲಿ ರಾಜಕೀಯ ಬದಲಾವಣೆಗಾಗಿ ಇವತ್ತು ಮುಖ್ಯಮಂತ್ರಿಯ ಬದಲಾವಣೆ ಕೂಡ ಆಗ್ತಾ ಇದೆ ಸರ್ಕಾರ ಮಟ್ಟದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ. ಆದ್ದರಿಂದ ಇವತ್ತು ನಮ್ಮ ಜಿಲ್ಲಾ ಮಾದಿಗರ ಸಂಘಟನೆ ಒಕ್ಕೂಟಗಳಿಂದ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಹಾಗೂ 8 ಸರ್ತಿ ನಮ್ಮ KH ಮುನಿಯಪ್ಪನವರು ಲೋಕಸಭೆಯಲ್ಲಿ 7 ಸರ್ತಿ ಹಾಗೂ ವಿಧಾನಸಭೆಯಲ್ಲಿ 2 ಸರ್ತಿ ಗೆದ್ದವರು ಈ ಒಂದು ರಾಜಕೀಯದಲ್ಲಿ ಬಹಳ ಹಿರಿಯ ನಾಯಕ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಮೊದಲೇ ಹೆಮ್ಮೆ ಪಡ್ತೀವಿ. ಇವತ್ತಿನ ದಿವಸ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿ ತಮ್ಮಲ್ಲಿ DK ಶಿವಕುಮಾರ್ ಸರ್ಕಾರದ ಎಲ್ಲ ಒಂದು ಮಟ್ಟದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಇನ್ನ ಒಂದು ನಮ್ಮ ಸಮಾಜಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ. ತಮ್ಮೆಲ್ಲರೂ ಗೊತ್ತಿರುವಂತ ವಿಷಯನೇ. ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ. ಇವತ್ತು ಹಿರಿಯರಾದ್ರೂ ಕೂಡ ಅವರಿಗೆ ಒಂದು ಆಹಾರ ಇಲಾಖೆ ಒಂದು ಕೊಟ್ಟಿದ್ದಾರೆ, ಇನ್ನೊಬ್ಬರಿಗೆ ಅದು ಅಬಕಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮಾಜ ಬೆಳಿಬೇಕಾದರೆ ಒಂದು ಬಲಿಷ್ಠವಾದ ಇಲಾಖೆಯನ್ನು ಕೊಟ್ಟು ಇವತ್ತು ಸಮಾಜ ಬೆಳಿಬೇಕಾಗ್ತದೆ. ನಮ್ಮ ಸಮಾಜ ಬೆಳಿಬೇಕಂತ ಎಲ್ಲಾ ಸಮಾಜ ಬೆಳಿಬೇಕಾದ್ರೆ ಅವ್ರು ಹಿರಿಯರಿದ್ದಾರೆ, ಎಲ್ಲರಿಗಿಂತ ಇವತ್ತು ಹಿರಿಯರಿದ್ದಾರೆ ಅಂತ ಹೇಳ್ಕೊಂಡು ಅವರಿಗೆ ಉಪಮುಖ್ಯಮಂತ್ರಿ ಮಾಡಬೇಕಾಗಿ ಈ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಮಾದರಿ ಒಕ್ಕಡೆ ಅಂತ ಕೇಳ್ಕೊಳ್ತೇವೆ. ಒಂದು ವೇಳೆ ಮಾಡದೇ ಇದ್ದಾರೆ ಮುಂದೆ ಬರೋ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಒಂದು ವೇಳೆ KH ಮುನಿಯಪ್ಪನವರಿಗೆ ಆಗ್ಲಿ RB ತಿಮ್ಮಾಪುರಿ ಅವರಿಗೆ ಆಗ್ಲಿ ಒಂದು ವೇಳೆ ಉಪಮುಖ್ಯಮಂತ್ರಿ ಒಂದು ವೇಳೆ ಮಾಡಲಿಲ್ಲಪ್ಪ ಅಂತಂದ್ರೆ ಮುಂದೆ ಬರುವಂತ ಚುನಾವಣೆ ಅಲ್ಲಿ ನಮ್ಮ ಸಮಾಜ ತಮಗೆ ತಕ್ಕ ಪಾಠ ಕಲಿಸ್ತದಂತೇಳಿ ಹೇಳ್ಕೊಳ್ತೇನೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಸಚಿವರ ಶಾಸಕರು ಎಲ್ಲ ಬದಲಾವಣೆ ಆಗ್ತಕ್ಕಂಥ ಸಂಭಾವನೆ ಇರುವುದರಿಂದ ನಮ್ಮ ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆ ವತಿಯಿಂದ ನಾವು ರಾಷ್ಟ್ರ ನಾಯಕರಿಗೆ ಮತ್ತು ರಾಜ್ಯದ ನಾಯಕರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಾವು ಈಗಾಗಲೇ ನಮ್ಮ KH ಮುನಿಯಪ್ಪನವರು 7 ಬಾರಿ ಸಂಸದರಾಗಿ ಮತ್ತು ಕೇಂದ್ರ ಸಚಿವರಾಗಿ ಮತ್ತು ಈಗ ಕರ್ನಾಟಕ ರಾಜ್ಯದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ ವಿಷಯವನ್ನು ತಾವು ಎಲ್ಲರೂ ಗಮನಿಸಿದ್ದೀರಿ. ಆದರೆ ನಾವು ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ಮಾದಿಗರ ವತಿಯಿಂದ ಒತ್ತಾಯ ಮಾಡುವುದೇನೆಂದರೆ, ನಾವು ನಮ್ಮ ಸಮಾಜದ ಹಿರಿಯರಾದಂಥ KH ಮುನಿಯಪ್ಪನವರಿಗೆ ದಲಿತ CM ಅಂತಕ್ಕಂಥದ್ದು ಬಂದಿದ್ದು ಏನಾದ್ರೂ ಆದರೆ KH ಮುನಿಯಪ್ಪವರಿಗೆ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ KH ಮುನಿಯಪ್ಪನವರಿಗೆ ಮುಖ್ಯಮಂತ್ರಿ ಮಾಡದೆ ಹೋದರೆ ಅಟ್ಲೀಸ್ಟ್ ನಾವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಬೇಕಂತಕ್ಕಂಥದ್ದು ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಮತ್ತು ಒತ್ತಾಯಿಸ್ತಾ ಇದ್ದೀವಿ. ಒಂದು ವೇಳೆ ಇವರು ಹಿರಿಯತನ ಗುರುತಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡದೆ ಹೋದರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ವಿಚಾರ ಬಂದರೆ ಅದು ದಲಿತ ಸಮುದಾಯದಲ್ಲಿ ಹಿರಿಯರಾದಂತ KH ಮುನಿಯಪ್ಪ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯಿಸ್ತಾ ಇದ್ದೀವಿ. ಇದನ್ನೆಲ್ಲ ಬಿಟ್ಟು ನಾವು ಕರ್ನಾಟಕ ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಮಾಡಬೇಕಾದರೆ ಯುವಕರನ್ನು ಬಿಟ್ಟು ಹಿರಿಯರನ್ನು ಗಮನಿಸಿ ಮುಖ್ಯಮಂತ್ರಿ ಮಾಡಬೇಕು ಮತ್ತು ಹಿರಿತನವನ್ನು ಗಮನಿಸಬೇಕು ಮತ್ತು ಅವರು ಸೀನಿಯರಿಟಿ 7 ಸಲ ಸಂಸದರಾಗಿ ಕೇಂದ್ರದಲ್ಲಿ ಸಚಿವರಾಗಿ ಮತ್ತು ಈಗ ಕೂಡ ಅವರ ಸೋಲಿಲ್ಲದ ಸರ್ದಾರ್ ಅಂತಕ್ಕಂಥದ್ದು ಒಂದು ಗಮನದಲ್ಲಿಟ್ಟುಕೊಂಡು ಇವರು ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ತರ ಸೋಲಿಲ್ಲದ ಸರ್ದಾರ್ ಆಗಿದ್ರು ಅದೇ ತರ ನಮ್ಮ KH ಮುನಿಯಪ್ಪ ಅವರು ಕೂಡ ಇವರು ಅವ್ರ ರಾಜ್ಯ ಕೇಂದ್ರದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಹಿರಿತನ ನೋಡಿ ಅದೇ ತರ ರಾಜ್ಯದಲ್ಲಿ ಇವರು ಹಿರಿತನವನ್ನು ಗಮನಿಸಿ ಕರ್ನಾಟಕ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡಲೇ ಅವ್ರಿಗೆ ಮಾಡಬೇಕು. ಒಂದ್ ವೇಳೆ ಅನಿವಾರ್ಯವಾಗಿ ಮಾಡದೇ ಹೋದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು
ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪದ ಕಲಿಸ್ತಕ್ಕಂಥ ಕೆಲಸ ಕಲಬುರಗಿ ಜಿಲ್ಲೆ ಮಾದಿಗಳು ಮಾಡಬೇಕಾಗ್ತದ. ಅದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದ. ನಾವು ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಬಂದಿರುವುದರಿಂದ ಮತ್ತು ಮೇಲಾಗಿ ನಮ್ಮ ಮಾದಿಗ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಳ್ಳೆ ಸ್ಥಾನಗಳನ್ನು ಕೊಟ್ಟಿಲ್ಲ. ಅದನ್ನು ಪರಿಗಣಿಸಿ ಇವರು ಒಂದು ಉನ್ನತ ಸ್ಥಾನದ ಸಚಿವರು ಕೊಡುವುದರೊಂದಿಗೆ ಅವರಿಗೆ ಉಪಮುಖ್ಯಮಂತ್ರಿ ಮಾಡ್ಬೇಕಂತಕ್ಕಂಥದ್ದು ಕೂಡ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ಮತ್ತು ಅವರು ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತಾ ಇದ್ದೀವಿ. ಆದ್ರಿಂದ ಕಲಬುರಗಿ ಜಿಲ್ಲೆಯಿಂದ ನಾವು ಇವತ್ತು ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಇರತಕ್ಕಂಥ ಎಲ್ಲಾ ಮಾದಿಗ ಸಂಘಟನೆಗಳು, ಹೋರಾಟದ ಮುಖಂಡರು ಮತ್ತು ಎಲ್ಲ ನಮ್ಮ ಬಿಜೆಪಿ ಪಕ್ಷದಲ್ಲಿದ್ದರೂ ಕೂಡ ಸಮಾಜಕ್ಕಾಗಿ ಮತ್ತು ದುಡಿತಕ್ಕಂಥವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಅವರು ಕೂಡ ಒಂದು ಒಳ್ಳೆ ಸ್ಥಾನವನ್ನ KS ಮುನಿಯಪ್ಪರು ಕೊಟ್ಟಿದ್ದೆ. ಆದರೆ ಇಡೀ ನಮ್ಮ ಸಮಾಜವನ್ನು ನಿಮ್ಮ ಪಕ್ಷಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದೆ ಆದರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಮಾಡ್ತೀವಿ. ನಿಮಗೆ ನಾವು ತಕ್ಕ ಪದ ಕೆಲಸ ನಾವು ಕಲಬುರಗಿ ಜಿಲ್ಲೆಯಿಂದ ಮಾದಿಗರು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಶರಥ್ ಕಲಬುರ್ಗಿ ಅಂತ.